ವಿದ್ಯಾರ್ಥಿಗಳೇ, ಕಳೆದ ಅವಧಿಯಲ್ಲಿ ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು ಎನ್ನುವ ವಿಚಾರವಾಗಿ ಅಭ್ಯಾಸವನ್ನು ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಕನ್ನಡ ಸಂಧಿಗಳಲ್ಲಿ ಲೋಪ ಸಂಧಿ, ಆಗಮ ಸಂಧಿ ಮತ್ತು ಆದೇಶ ಸಂಧಿ ಎನ್ನುವಂಥ 3 ವಿಧಗಳಿವೆ ಅಂತನೂ, ಆಗಮ ಸಂಧಿಯಲ್ಲಿ ಯಕಾರಾಗಮ ಸಂಧಿ ಮತ್ತು ವಕಾರಾಗಮ ಸಂಧಿ ಅಂದರೆ ಸಂಧಿ ಕಾರ್ಯ ನಡೆಯುವಾಗ ಯಕಾರ ಮತ್ತು ವಕಾರ ಎನ್ನುವಂಥವು ಹೊಸದಾಗಿ ಬಂದು ಸೇರಿಕೊಳ್ತವೆ ಅಂತ ಹೇಳಿದೆ. ಹಾಗೆ ಆದೇಶ ಸಂಧಿ ಅಂದರೆ ವ್ಯಂಜನದಲ್ಲಿರುವಂಥ ಗಜಡದ ಬ ವರ್ಗಗಳಿಗೆ ಗಜಡದ ಬ ಎಂಬ ಅಕ್ಷರಗಳು ಬಂದು ಹೊಸದಾಗಿ ಬಂದು ಸೇರಿಕೊಳ್ತವೆ ಎನ್ನುವಂಥ ಮಾತನ್ನ ಹೇಳ್ತಾ ಸಂಸ್ಕೃತ ಸಂಧಿಗಳ ವಿಚಾರವಾಗಿ ಅಭ್ಯಾಸವನ್ನ ಮಾಡೋಣ ಅಂತ ಇಂದಿನ ತರಗತಿಯಲ್ಲಿ ಹೇಳ್ತಾ ಅಲ್ಲಿಗೆ ನಿಲ್ಲಿಸಿದ್ವಿ. ಹಾಗಾದ್ರೆ ಈಗ ಸಂಸ್ಕೃತ ಸಂಧಿಗಳು ಅಂದ್ರೆ ಏನು? ಸಂಧಿ ಕಾರ್ಯ ನಡೆಯುವಾಗ 2 ಅಕ್ಷರಗಳು ಅಥವಾ ಒಂದೇ ಭಾಷೆಯ 2 ಅಕ್ಷರಗಳು ಒಂದು ಸೇರಿ ಆಗುವುದಕ್ಕೆ ಸಂಸ್ಕೃತ ಸಂಧಿ. ಅರ್ಥಾತ್ ಸಂಸ್ಕೃತದ 2 ಅಕ್ಷರಗಳು ಸಂಧಿ ಕಾರ್ಯ ನಡೆಯುವಾಗ ಬಂದು ಸೇರಿ ಆಗುವ ಕ್ರಿಯೆಗೆ ನಾವು ಸಂಸ್ಕೃತ ಸಂಧಿ ಅಂತ ಕರಿತಾ ಇದ್ವಿ. ಹಾಗಾದ್ರೆ ಆ ಸಂಸ್ಕೃತ ಸಂಧಿಗಳು ಯಾವುವು ಎನ್ನುವಂಥದ್ದನ್ನ ಇವತ್ತು ಅಭ್ಯಾಸ ಮಾಡೋಣ. ಸಂಸ್ಕೃತ ಸಂಧಿಗಳು ಹಾಗಾದ್ರೆ ಸಂಸ್ಕೃತ ಸಂಧಿಗಳು ಯಾವುವು ಅಂತ ನೋಡೋದಾದ್ರೆ ಮೊದಲನೇದಾಗಿ ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ. ಎರಡನೇದು ಗುಣ ಸಂಧಿ. ಗುಣ ಸಂಧಿ. ಮೂರನೇದು ವೃದ್ಧಿ ಸಂಧಿ. ನಾಲ್ಕನೇದು ಎಂಡ್ ಸಂಧಿ. ಐದನೇದು ಜಷ್ಟ್ವ ಸಂಧಿ. ಜಷ್ಟ್ವ ಸಂಧಿ. ಆರನೇದು ಷ್ಟುತ್ವ ಸಂಧಿ. ಷ್ಟುತ್ವ ಸಂಧಿ. ಏಳನೇದು ಅನುನಾಸಿಕ ಸಂಧಿ. ಅನುನಾಸಿಕ ಸಂಧಿ. ಈ ರೀತಿಯಾಗಿ ನಾವು 7 ರೀತಿಯ ಸಂಧಿಗಳನ್ನ ನಾವು ನೋಡ್ತಾ ಹೋಗ್ತೇವೆ. ಹಾಗಾದ್ರೆ ಈ ಸಂಸ್ಕೃತದ 7 ಸಂಧಿಗಳಿವೆಯಲ್ಲ, ಇವುಗಳನ್ನ ನಾವು 2 ರೀತಿಯಾಗಿ ನೋಡ್ತೇವೆ. ಸಂಸ್ಕೃತದ ಸ್ವರ ಸಂಧಿಗಳು ಮತ್ತು ಸಂಸ್ಕೃತದ ವ್ಯಂಜನ ಸಂಧಿಗಳು ಎನ್ನುವಂಥ 2 ಪ್ರಕಾರಗಳನ್ನು ನೋಡ್ತೇವೆ. ಅವುಗಳಲ್ಲಿ ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ ಮತ್ತು ಎಂಡ್ ಸಂಧಿಗಳು ಸ್ವರ ಸಂಧಿಗಳು. ಸ್ವರ ಸಂಧಿಗಳು. ಈ ಉಳಿದ 3 ಸಂಧಿಗಳಿಲ್ಲ, ಇವು ಸಂಸ್ಕೃತದ ವ್ಯಂಜನ ಸಂಧಿಗಳು ಅಂತ ಕರೀತಾರೆ. ಚೆನ್ನಾಗಿ ಕೇಳಿಸ್ಕೋಬೇಕು, ಹಾಗೆ ಅವುಗಳನ್ನು ಬರ್ಕೊಳ್ತಾ ಹೋಗಬೇಕು. ಸುಲಭವಾಗಿ ಅರ್ಥ ಆಗಬೇಕು ಅಂದರೆ ನೀವು ಅವುಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅವುಗಳ ಜೊತೆಗೆ ನೋಡ್ರಿ, ಒಂದು ಕೋಷ್ಟಕದ ಮೂಲಕವೂ ಸಹ ಅದನ್ನು ನಾವು ನೋಡಬಹುದು. ಸಂಸ್ಕೃತದ ಆದೇಶ ಸಂಧಿಗಳು ಅಂತ ನೋಡ್ತೇವೆ. ಸಂಸ್ಕೃತದ ಆದೇಶ ಸಂಧಿಗಳು ಅದನ್ನು ಕೋಷ್ಟಕದಲ್ಲಿ ಬರೆಯೋದಾದ್ರೆ ಈ ರೀತಿ ನೀವು ಬರ್ಬೋದು.
ಇದನ್ನ ಸ್ವರ ಸಂಧಿಗಳು, ಸ್ವರ ಸಂಧಿಗಳು. ಇದನ್ನ ವ್ಯಂಜನ ಸಂಧಿಗಳು ಅಂತ ಕರೀತಾರೆ. ಈ ಸ್ವರ ಸಂಧಿಗಳಲ್ಲಿ 4 ಆಗಲೇ ಹೇಳಿದಾಗೆ ಸವರ್ಣ ದೀರ್ಘ ಸಂಧಿ, 2 ಗುಣ ಸಂಧಿ, 3 ವೃದ್ಧಿ ಸಂಧಿ, 4 ಎಂಡ್ ಸಂಧಿ. ಸರ್ ಏನ್ ಸರ್ ನೀವು ಇಲ್ಲಿ ಬರ್ದಿರೋದು ಮತ್ತು ಇಲ್ಲಿರೋದಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ ಅಂದ್ರೆ, ಇಲ್ಲಿ ಸರಳವಾಗಿ ನಿಮಗೆ ಸಂಧಿಗಳು ಯಾವುವು ಅಂತ ಹೇಳಿದ್ವಿ. ಆದ್ರೆ ಇಲ್ಲಿ ಯಾವ ಅಕ್ಷರಗಳು ಬರ್ತವೆ ಎನ್ನುವಂತಹದ್ದನ್ನ ನಾವು ತಿಳ್ಕೋಬೇಕಾಗ್ತದೆ. ನೋಡಿ, ಸವರ್ಣ ದೀರ್ಘ ಸಂಧಿಯಲ್ಲಿ ದೀರ್ಘ ಸ್ವರಾಕ್ಷರಗಳು ಅಂತ ಕರೀತೀವಿ. ಏನು? ದೀರ್ಘ ಸ್ವರಾಕ್ಷರಗಳು. ಯಾವ ಸ್ವರಗಳು? ಆ ಐ ಈ ಹೇಳ್ತೀವಲ್ಲ, ಆದ್ರೆ ಇವುಗಳಲ್ಲಿ ದೀರ್ಘ ಆ ಈ ಊ ಎ ಐ ಓ ಔ ಅಂತ ಕರಿತೀವಲ್ಲ, ಇವೆಲ್ಲವೂ ದೀರ್ಘ ಸ್ವರಾಕ್ಷರಗಳು. ಇವುಗಳನ್ನು ನಾವು ಸವರ್ಣ ದೀರ್ಘ ಸವರ್ಣ. ಸವರ್ಣ ಅಂದ್ರೆ ಒಂದೇ ಜಾತಿಯ ಅಕ್ಷರ ಅಂತ. ಸವರ್ಣ ಅಂದ್ರೆ ಏನು ಅಂದ್ರೆ ಒಂದೇ ಜಾತಿಯ ಅಕ್ಷರ. ಹಾಗೆ ಗುಣಸಂಧಿಯಲ್ಲಿ ಏನನ್ನು ನೋಡ್ತೇವೆ? ಎ ಓ ಆರ್, ಎ ಓ ಅರ್ ಎಂಬ ಅಕ್ಷರಗಳು ಆದೇಶವಾಗ್ತವೆ. ಓಕೆನಾ? ಹಾಗೆಯೇ ವೃದ್ಧಿ ಸಂಧಿ ಅನ್ನೋ ತಕ್ಷಣವೇ ಐ ಮತ್ತು ಔ, ಐ ಮತ್ತು ಔ ಇವು ಬರ್ತಾವೆ, ಆದೇಶ ಆಗ್ತವೆ. ಆದೇಶ ಬಂತು. ಹಾಗೆ ಎಂಡ್ ಸಂಧಿ ಅಂದ್ರೆ ಯ ವ ರ, ಯ ವ ರ ಎಂಬ ಅಕ್ಷರಗಳು ಆದೇಶ ಆಗ್ತವೆ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದೊಂದು ಸಂಧಿಯಲ್ಲಿ ಒಂದೊಂದು ರೀತಿಯ ಅಕ್ಷರಗಳು ಬರ್ತಾ ಹೋಗ್ತವೆ ಅನ್ನುವಂಥದ್ದನ್ನ ನೀವು ತಿಳ್ಕೊಬೇಕಾಗ್ತದೆ. ಹಾಗೆ ವ್ಯಂಜನ ಸಂಧಿಗಳಲ್ಲಿ ಬಂದ್ರೆ ಇದು ಜಷ್ಟ್ವ ಸಂಧಿ ಅಂತ ಹೇಳಿದೆ. ಜಷ್ಟ್ವ ಸಂಧಿ. ಹಾಗಾದ್ರೆ ಇದರಲ್ಲಿ ಯಾವ್ಯಾವ ಅಕ್ಷರಗಳು ಪ್ರಮುಖವಾಗಿ ಬರ್ತವೆ ಅಂದ್ರೆ ಜ, ಬ, ಗ, ಡ, ದ ಎಂಬ ಅಕ್ಷರಗಳು ಆದೇಶ ಆಗ್ತವೆ. ಎರಡನೇದು ಶುತ್ವ ಸಂಧಿ. ಶುತ್ವ ಸಂಧಿ. ಹಾಗಾದ್ರೆ ಇದರಲ್ಲಿ ಏನು ಬರುತ್ತೆ? ಶಕಾರ ಮತ್ತು ಚವರ್ಗಾದೇಶಗಳು. ಶಕಾರ ಮತ್ತು ಚವರ್ಗ ಆದೇಶ ಆಗ್ತವೆ. ಇನ್ನು ಅಂತಿಮವಾಗಿ ಕೊನೆಯದಾಗಿರುವ ಅನುನಾಸಿಕ ಸಂಧಿ. ಅನುನಾಸಿಕ ಸಂಧಿಯನ್ನು ನೋಡೋದಾದ್ರೆ ನ್ಯಾ, ಇನ್ಯ, ನ್ಯ, ಇನ್ಯ, ನ, ಮ ಇವು ಆದೇಶ ಆಗ್ತವೆ. ಈ ರೀತಿಯಾಗಿ ಸಂಸ್ಕೃತದ ಸಂಧಿಗಳನ್ನ ನಾವು ಕೋಷ್ಟಕದ ಮೂಲಕ ಅಭ್ಯಾಸವನ್ನ ಮಾಡಬಹುದು. ಇವುಗಳನ್ನು ಸರಿಯಾಗಿ ನೀವು ಬರ್ಕೋಬೇಕು. ಇವುಗಳನ್ನ ಕಳ್ಕೋಬಾರ್ದು. ಚೆನ್ನಾಗಿ ಅವುಗಳನ್ನು ನೋಟ್ಸಲ್ಲಿ ಬರ್ಕೊಂಡ್ರೆ ಮುಂದೆ ಅಭ್ಯಾಸದ ಸಂದರ್ಭದಲ್ಲಿ ನಿಮಗೆ ಸರಳವಾಗಿ ಬರ್ತದೆ. ಇದನ್ನು ಒಂದು ಸೂತ್ರದ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು. ಆಗ ಚೆನ್ನಾಗಿ ನಿಮಗೆ ಮನನ ಆಗುವಂತಹದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಓಕೆ, ಬರ್ಕೊಂಡಲ್ಲ? ಮುಂದೆ ಹೋಗೋಣ. ಹಾಗಾದ್ರೆ ಈಗ ನಾವು ಸವರ್ಣ ದೀರ್ಘ ಸಂಧಿಯ ಬಗ್ಗೆ ಅಭ್ಯಾಸವನ್ನು ಮಾಡೋಣ.
ಸವರ್ಣ ದೀರ್ಘ ಸಂಧಿ ಅಂದ್ರೆ ಮೊದಲು ಡೆಫಿನೇಷನ್ ಅನ್ನು ಬರ್ಕೊಂಡ್ಬಿಡಿ. ಸವರ್ಣ ಸ್ವರಗಳು ಬ್ರಾಕೆಟಲ್ಲಿ ಒಂದೇ ಜಾತಿಯ ಅಕ್ಷರಗಳು. ಸವರ್ಣ ಸ್ವರಗಳು ಒಂದರ ಮುಂದೆ ಬಂದರೆ ಒಂದು ಬಂದರೆ ಅವೆರಡರ ಸ್ಥಳದಲ್ಲಿ ಅದೇ ಜಾತಿಯ ದೀರ್ಘ ಸ್ವರವು ಆದೇಶವಾಗಿ ಬಂದು ಸೇರುವುದಕ್ಕೆ ಸವರ್ಣ ದೀರ್ಘ ಸಂಧಿ ಎನ್ನುವರು. ಸವರ್ಣ ದೀರ್ಘ ಸಂಧಿ ಎನ್ನುವರು. ಇದು ಡೆಫಿನೇಷನ್. ಇದನ್ನು ನೀವು ಸರಿಯಾಗಿ ಬರ್ಕೋಬೇಕು. ಇದನ್ನ ನೀವು ಚೆನ್ನಾಗಿ ಮನನ ಮಾಡಿಕೊಂಡು ಅರ್ಥ ಮಾಡಿಕೊಂಡ್ರೆ ಆ ಸಂಧಿ ಪದಗಳನ್ನು ಬಿಡಿಸಿ ಬರೆಯುವಾಗ ತುಂಬಾ ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಹಾಗಾದ್ರೆ ಏನು ಸವರ್ಣ ದೀರ್ಘ ಸಂಧಿ ಅಂದ್ರೆ? ಸವರ್ಣಾಕ್ಷರಗಳು ಅಂದ್ರೆ ಒಂದೇ ಜಾತಿಯ ಅಕ್ಷರಗಳು ಒಂದರ ಮುಂದೆ ಒಂದು ಬಂದು ಸೇರುವಾಗ, ಒಂದರ ಮುಂದೆ ಒಂದು ಬಂದರೆ ಅಥವಾ ಬಂದು ಸೇರುವಾಗ ಆ ಎರಡು ಅಕ್ಷರಗಳ ಬದಲಾಗಿ ಗೊತ್ತಾಗ್ತಿದೆಯಲ್ಲ, ಆ ಎರಡು ಅಕ್ಷರಗಳು ಯಾವುವು ಅಂತ ಅದನ್ನು ಹೇಳ್ತೀವಿ. ಸ್ವರ ಅಂತ ಹೇಳಿದೀನಿ ಆಗಲೇ, ಕೋಷ್ಟಕದಲ್ಲಿ ಬರ್ತಿದ್ವಿ ಸವರ್ಣ ದೀರ್ಘ ಸಂಧಿ ಅಂದ್ರೆ ಯಾವ್ಯಾವ ಬರ್ತವೆ ಅಂತ. ಅವೆರಡರ ಸ್ಥಳದಲ್ಲಿ ಅದೇ ಜಾತಿಯ ಅಂದ್ರೆ ಅ ಬಂದಾಗ ಆ, ಈ ಬಂದಾಗ ಈ, ಉ ಬಂದಾಗ ಉ, ಈ ರೀತಿ ಅಕ್ಷರ ಅದು ಯಾವುದು ಅಂತ ಅದನ್ನು ಹೇಳ್ತಾ ಹೋಗ್ತೇವೆ. ಅದೇ ಜಾತಿಯ ದೀರ್ಘ ಸ್ವರವು ಆದೇಶವಾಗಿ ಬಂದು ಸೇರುವುದಕ್ಕೆ ಸವರ್ಣ ದೀರ್ಘ ಸಂಧಿ ಎನ್ನುವರು. ಇದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ. ನೋಡಿ, ಉದಾಹರಣೆಯಾಗಿ ನೋಡೋದಾದ್ರೆ ಸಚಿವಾಲಯ ಅಂತ ಇದೆ. ಸಚಿವ ಪ್ಲಸ್ ಆಲಯ, ಸಚಿವಾಲಯ. ಇಲ್ಲಿ ನೀವು ಗಮನಿಸಬೇಕಾಗಿರುವಂಥದ್ದು ಬಹಳ ಪ್ರಮುಖವಾಗಿ ಸಂಧಿ ಕಾರ್ಯ ನಡೆಯುವಂಥದ್ದು ಎರಡು ಪದಗಳ ನಡುವೆ, ಯಾವಾಗಲೂ ಎರಡು ಅಕ್ಷರ ಅಥವಾ ಎರಡು ಪದಗಳ ನಡುವೆ. ಈ ಸಂಧಿ ಕಾರ್ಯ ನಡೆಯುವಂತಹ ಮೊದಲನೆಯ ಪದ ಏನಿದೆಯಲ್ಲ ಇದನ್ನು ಪೂರ್ವ ಪದ ಅಂತ ಕರೀತಾರೆ. ಏನಂತಾರೆ? ಪೂರ್ವ ಪದ. ಹಾಗಾದ್ರೆ ಇನ್ನೊಂದು ಪದ ಇದೆ, ಎರಡನೇ ಪದ, ಇದನ್ನು ಉತ್ತರ ಪದ ಅಥವಾ ಪರಪದ ಏನಂತಾರೆ? ಉತ್ತರ ಪದ ಅಥವಾ ಪರಪದ ಅಂತ ಕರೀತಾರೆ. ಈ ಎರಡು ಪದಗಳು ಸೇರಿಕೊಂಡು ಸಂಧಿ ಆಗ್ತದೆ. ಒಂದು ಪೂರ್ವ ಪದ, ಇನ್ನೊಂದು ಉತ್ತರ ಪದ. ಸರ್, ಹಾಗಾದ್ರೆ ಪೂರ್ವ ಪದ ಮತ್ತು ಉತ್ತರ ಪದಗಳು ಸೇರ್ಕೊಂಡು ಆಗ್ತವ ಅಂದ್ರೆ ಅಲ್ಲ. ಪೂರ್ವ ಪದದ ಕೊನೆಯಲ್ಲಿರುವಂತಹ ಪದದ ಕೊನೆಯಲ್ಲಿರುವ ಅಕ್ಷರದಲ್ಲಿರುವಂತಹ ಸ್ವರ ಇಲ್ಲಿ ವ ಅಂತ ಇದೆ, ಅದರಲ್ಲಿರುವಂತಹ ಆ ಮತ್ತು ಉತ್ತರ ಪದದ ಮೊದಲಲ್ಲಿ ಇರುವಂತಹ ಸ್ವರಾಕ್ಷರ ಆ, ಈ ಎರಡೂ ಸೇರಿದಾಗ ಇವೆರಡರ ಬದಲಾಗಿ ಇಲ್ಲಿ ನೋಡಿ ವ ಅಂತ ಇದೆ. ವ ಎನ್ನುವಂತಹದ್ದು ದೀರ್ಘ ಸ್ವರನ ಅಲ್ಲ. ಹಾಗಾದ್ರೆ ಏನದು? ರಸ್ವ ಸ್ವರ. ಈ ರಸ್ವ ಸ್ವರಕ್ಕೆ ದೀರ್ಘ ಸ್ವರನೇ ಬರಬೇಕು ಅಂತ ಇಲ್ಲ, ರಸ್ವ ಸ್ವರನೇ ಬರಬೇಕು ಅಂತ ಇಲ್ಲ.
ಆ ಎರಡರಲ್ಲಿ ಯಾವುದೇ ಒಂದು ಸೇರಿದರೂ ಸಂಧಿ ಆಗುವಾಗ ಅಲ್ಲಿ ದೀರ್ಘಾಕ್ಷರವೇ ಬರುತ್ತೆ. ಇಲ್ಲಿ ನೋಡಿ, ರಸ್ವಾಕ್ಷರ ಇದೆ, ದೀರ್ಘಾಕ್ಷರ ಸೇರ್ಕೊಳ್ತದೆ, ಇವೆರಡರ ಸೇರ್ಕೊಂಡು ಮತ್ತೆ ದೀರ್ಘಾಕ್ಷರ. ಸಚಿವ ಪ್ಲಸ್ ಆಲಯ, ಸಚಿವಾಲಯ ಅಂದ್ರೆ ಒಂದೇ ಜಾತಿ. ಅಂದ್ರೆ ಅ ಎನ್ನುವಂತ ಒಂದು ಜಾತಿಯ ಅಕ್ಷರಕ್ಕೆ ಅದೇ ಜಾತಿಯ ದೀರ್ಘಾಕ್ಷರವು ಆದೇಶವಾಗಿ ಬರುತ್ತದೆ. ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರೀತೇವೆ. ಅದೇ ರೀತಿಯಾಗಿ ವಿದ್ಯಾಭ್ಯಾಸ, ಏನು ವಿದ್ಯಾ ಪ್ಲಸ್ ಅಭ್ಯಾಸ, ವಿದ್ಯಾಭ್ಯಾಸ. ಇಲ್ಲಿಯೂ ಸಹ ದಾದಲ್ಲಿ ಆ ಎನ್ನುವಂತ ವಿದ್ಯಾ ಎನ್ನುವಂತದ್ದು ಪೂರ್ವ ಪದ. ಈ ಪೂರ್ವ ಪದದ ಕೊನೆಯಲ್ಲಿರುವಂತಹ ವ್ಯಂಜನಾಕ್ಷರದಲ್ಲಿರುವಂತಹ ಸ್ವರ ಅ, ಉತ್ತರ ಪದದಲ್ಲಿ ಆ ಎನ್ನುವಂತ ಸ್ವರವೇ ಬಂತು, ಹೌದಾ? ಆದ್ರೆ ಇವೆರಡೂ ಸಹ ಒಂದೇ ಜಾತಿಯ ಅಕ್ಷರಗಳಾಗಿದ್ದು ಸಂಧಿ ಕಾರ್ಯ ನಡೆಯುವಾಗ ದೀರ್ಘಾಕ್ಷರ ವಿದ್ಯಾ ನೋಡಿ ಆ ಎನ್ನುವಂಥದ್ದು. ಹೀಗೆ ಆಗುವುದನ್ನ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರೀತೇವೆ. ಹಾಗೆ ಹೀಗೆ ಬಂದಾಗ ರವೀಂದ್ರ, ರವಿ ಪ್ಲಸ್ ಇಂದ್ರ, ರವೀಂದ್ರ. ಇದರಲ್ಲಿ ರವಿ ಎನ್ನುವಂತಹದ್ದು ಪೂರ್ವ ಪದ, ಇಂದ್ರ ಎನ್ನುವಂತಹದ್ದು ಉತ್ತರ ಪದ ಅಥವಾ ಪರಪದ. ಪೂರ್ವ ಪದದ ಕೊನೆಯಲ್ಲಿರುವಂತಹ ವ್ಯಂಜನಾಕ್ಷರ ರ, ಸಾರಿ ವಿ, ಆ ವಿ ಯಲ್ಲಿರುವಂತಹ ಸ್ವರ ಇ. ಹಾಗೆ ಇಂದ್ರ ಎನ್ನುವಂತಹ ಉತ್ತರ ಪದದ ಮೊದಲ ಅಕ್ಷರ ಇ. ಅವೆರಡೂ ಸೇರಿಕೊಂಡು ಆಗುವಾಗ ರವೀಂದ್ರ ಅಂತ ಆಯ್ತು. ನೋಡಿ, ರವಿ ಪ್ಲಸ್ ಇಂದ್ರ, ಸಂಧಿ ಪದ ಏನಿತ್ತು ರವೀಂದ್ರ. ಇಲ್ಲಿ ವಾದಲ್ಲಿ ಇರುವಂತ ಇ, ಹಾಗೆ ಉತ್ತರ ಪದದಲ್ಲಿರುವಂತಹ ಮೊದಲ ಸ್ವರಾಕ್ಷರ ಇ ಇಲ್ಲಿ ಸೇರಿಕೊಂಡಾಗ ಈ ಎನ್ನುವಂತಹ ದೀರ್ಘಾಕ್ಷರ, ಒಂದೇ ಜಾತಿಯ ದೀರ್ಘಾಕ್ಷರ ಬಂದು ಸೇರಿಕೊಳ್ತು. ಹೀಗೆ ಆಗುವುದಕ್ಕೆ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರೀತೇವೆ. ಹಾಗೆಯೇ ಉಕಾರಕ್ಕೆ ಗುರು ಪ್ಲಸ್ ಉಪದೇಶ, ಗುರೂಪದೇಶ. ಗುರು ಪ್ಲಸ್ ಉಪದೇಶ, ಗುರೂಪದೇಶ. ಗುರು ಪೂರ್ವ ಪದ, ಉಪದೇಶ ಉತ್ತರ ಪದ. ಗುರು ಎಂಬ ಪೂರ್ವ ಪದದ ಕೊನೆಯ ಅಕ್ಷರ ವ್ಯಂಜನಾಕ್ಷರ ರು ಎನ್ನುವಂತಹದ್ರಲ್ಲಿ ಇರುವಂತಹ ಸ್ವರಾಕ್ಷರ ಉ. ಹಾಗೆ ಉತ್ತರ ಪದದ ಉಪದೇಶ ಎನ್ನುವಂತ ಮೊದಲ ಅಕ್ಷರದಲ್ಲಿರುವಂತಹ ಉ ಎನ್ನುವಂತಹದ್ದು ಸ್ವರಾಕ್ಷರ. ಈ ಎರಡು ಉಗಳು ಸೇರಿಕೊಂಡು ಸಂಧಿಯಾಗುವಾಗ ಅದೇ ಜಾತಿಯ ದೀರ್ಘಾಕ್ಷರ ಬಂತು. ಉದಾಹರಣೆಗೆ ನಾನೀಗ ಎರಡು ಉದಾಹರಣೆಗಳನ್ನು ಕೊಟ್ಟೆ, ಅ, ಇ ಮತ್ತು ಉ. ಆಕಾರಗಳು ಸೇರುವಾಗ ಅದೇ ಜಾತಿಯ ಆಕಾರವೇ ಬಂತೆ ವಿನಃ ಈ ಕಾರ ಬರಲಿಲ್ಲ ಅಥವಾ ಉಕಾರ ಬರಲಿಲ್ಲ. ಇಕಾರಕ್ಕೆ ಉದಾಹರಣೆಯನ್ನು ಕೊಡುವಾಗ ಆಕಾರ ಬರಲಿಲ್ಲ ಮತ್ತು ಉಕಾರ ಬರಲಿಲ್ಲ. ಉಕಾರಕ್ಕೆ ಉದಾಹರಣೆಯನ್ನು ಕೊಡುವಾಗ ಆಕಾರಗಳು ಬರಲಿಲ್ಲ, ಈ ಕಾರಗಳು ಬರಲಿಲ್ಲ. ಅಂದ್ರೆ ಸೂತ್ರವೇ ಹೇಳ್ತದೆ ಒಂದೇ ಜಾತಿಯ ಅಕ್ಷರಗಳು, ಸವರ್ಣಗಳು ಅಂತ ಕರೀತೇವೆ. ಹೀಗೆ ಆಗುವುದನ್ನ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರೀತೇವೆ. ಅದಕ್ಕೆ ಡೆಫಿನೇಷನ್ ಅನ್ನ ನೋಡೋದಾದ್ರೆ, ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿರುವ ಅಸ್ವರದ ಮುಂದೆ ಪರಪದ, ಉತ್ತರ ಪದಕ್ಕೆ ನಾವು ಪರಪದ ಅಂತಲೂ ಕರೀತೇವೆ. ಆದಿಯಲ್ಲಿ ಅಂದ್ರೆ ಮೊದಲಲ್ಲಿ ಅಸ್ವರ ಇರುವುದು. ಇವೆರಡೂ ಸ್ವರಗಳು ಒಂದೇ ಸ್ಥಾನದಲ್ಲಿ ಹುಟ್ಟುವುದರಿಂದ ಅವು ಸವರ್ಣಗಳು. ಈ ಸವರ್ಣ ಸ್ವರಗಳು ಸಂಧಿಯಾದಾಗ ದೀರ್ಘ ಸ್ವರವಾಗಿ ಪರಿವರ್ತನೆಯಾಗುತ್ತದೆ. ಹಾಗಾಗಿ ಇದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತಾರೆ. ಹಾಗಾದರೆ ಸವರ್ಣಗಳು ಯಾವುವು? ಅ, ಆ, ಇ, ಈ, ಉ, ಊ ಇವೇ ಸವರ್ಣಾಕ್ಷರ. ನಾವೀಗ ನಿಮ್ಗೆ ಇದುವರೆಗೂ ಕೊಟ್ಟಂತ ವಿವರಣೆಯನ್ನ ನೀವು ಸರಿಯಾಗಿ ಅರ್ಥೈಸಬೇಕು. ಸಮಯಾವಕಾಶ ಇಲ್ಲದೆ ಇದ್ರೆ ನಿಮ್ಮ ಪುಸ್ತಕದಲ್ಲಿ ಇರುವಂತಹ ವಿವರಣೆಯನ್ನ, ಸೂತ್ರವನ್ನ ಚೆನ್ನಾಗಿ ಅಭ್ಯಾಸವನ್ನ ಮಾಡಿ ಪುಸ್ತಕದಲ್ಲಿ ಬರ್ಕೋಬೇಕು. ಬೇಕಾದಷ್ಟು ಉದಾಹರಣೆಗಳನ್ನ ನೀವು ಪುಸ್ತಕದಲ್ಲಿ ಓದ್ತಾ ಹೋಗ್ಬೋದು. ಉದಾಹರಣೆಗೆ ಸಭಾಂಗಣ, ದೇವಾಲಯ, ರವೀಶ, ವಧೂಪೇತ,
ಹೌದಲ್ಲ? ವಧೂಪೇತ, ಹೀಗೆ ಅನೇಕ ಅಕ್ಷರಗಳನ್ನು ನೀವು ಹೇಳಬಹುದು. ಮಹೇಂದ್ರ, ಇಂದ್ರ ಅಲ್ವಾ? ಹಾಗೆ ನೀವು ಚೆನ್ನಾಗಿ ಅಭ್ಯಾಸವನ್ನು ಮಾಡಬೇಕು. ಆ ಅಕ್ಷರಗಳನ್ನು ಮತ್ತು ಸೂತ್ರಗಳನ್ನು ಚೆನ್ನಾಗಿ ಅಭ್ಯಾಸವನ್ನು ಮಾಡಿದ್ರೆ ನಿಮಗೆ ಹೆಚ್ಚು ಹೆಚ್ಚು ಬರ್ತದೆ. ಬೇಕಾದರೆ ಬರ್ಕೊಳ್ಳಿ, ನಾನೇ ಹೇಳ್ತೀನಿ. ಇನ್ನು ಸವರ್ಣ ದೀರ್ಘಕ್ಕೆ ಉದಾಹರಣೆಗಳನ್ನು: ವಿದ್ಯಾಭ್ಯಾಸ, ವಿದ್ಯಾ ಪ್ಲಸ್ ಅಭ್ಯಾಸ. ಸುರಾಸುರ, ಸುರ ಪ್ಲಸ್ ಅಸುರ. ಆಕಾರಗಳಿಗೆ ಉದಾಹರಣೆಯನ್ನು ಹೇಳ್ತಾ ಇದ್ದೀನಿ ನಾನೀಗ. ಬರ್ಕೊಂಡ್ರಲ್ಲ? ವಿದ್ಯಾಭ್ಯಾಸ, ಸುರಾಸುರ, ಆಕಾರಗಳಿಗೆ ಉದಾಹರಣೆ. ಈ ಕಾರಗಳಿಗೆ ಬಂದರೆ ಗಿರೀಶ, ಕವೀಂದ್ರ. ಗಿರಿ ಪ್ಲಸ್ ಈಶ, ಕವಿ ಪ್ಲಸ್ ಇಂದ್ರ. ಇದು ಈ ಕಾರಗಳಿಗೆ ಉದಾಹರಣೆ. ಹಾಗೆ ಬಹುಪದೇಶ, ಗುರೋತ್ತಮ. ಬಹು ಪ್ಲಸ್ ಉಪದೇಶ, ಬಹುಪದೇಶ. ಗುರೋತ್ತಮ, ಗುರು ಪ್ಲಸ್ ಉತ್ತಮ, ಗುರೋತ್ತಮ. ಗುರುವಿಗೆ ಉತ್ತಮನಾದಂಥವನು ಎನ್ನುವಂಥ ಅರ್ಥ. ಹೀಗೆ ನಿಮ್ಮ ಪಠ್ಯಪುಸ್ತಕದ ಪಾಠಗಳನ್ನು ಓದಬೇಕಾದ್ರೆ ಅನೇಕ ಸಂಧಿ ಪದಗಳು ಬರ್ತವೆ. ಅವುಗಳನ್ನು ನೀವು ಚೆನ್ನಾಗಿ ಅಭ್ಯಾಸವನ್ನು ಮಾಡ್ಕೋಬೇಕಾಗ್ತದೆ ಮಕ್ಕಳೇ. ಈಗ ಮತ್ತೆ ನೆಕ್ಸ್ಟು ಗುಣಸಂಧಿಗೆ ಹೋಗೋಣ. ಗುಣಸಂಧಿ. ಹಾಗಾದ್ರೆ ಗುಣಸಂಧಿ ಅಂದ್ರೆ ಏನು ಅಂತ ಡೆಫಿನೇಷನ್ ಬರ್ಕೊಂಡ್ಬಿಡಿ. ಆಕಾರಗಳಿಗೆ ಈ ಕಾರಗಳು ಪರವಾದರೆ, ಪರವಾದರೆ ಅಂದ್ರೆ ಎದುರಾದರೆ, ಅವೆರಡರ ಸ್ಥಾನದಲ್ಲಿ ಏಕಾರವು ಹಾಗೆಯೇ ಊಕಾರಗಳಿಗೆ ಓಕಾರವು ಮತ್ತು ಋಕಾರ ಪರವಾದರೆ ಅರುಕಾರವು ಆದೇಶವಾಗಿ ಬಂದು ಸೇರುವುದಕ್ಕೆ ಗುಣಸಂಧಿ ಎಂದು ಕರೆಯುತ್ತೇವೆ ಎನ್ನುವುದು. ನೋಡಿ ಇನ್ನೊಂದ್ಸರಿ, ಆಕಾರಗಳಿಗೆ ಈ ಕಾರಗಳು ಪರವಾದರೆ ಅಥವಾ ಎದುರಾದರೆ ಅವೆರಡರ ಸ್ಥಾನದಲ್ಲಿ, ಯಾವೆರಡರ ಸ್ಥಾನದಲ್ಲಿ? ಆಕಾರಗಳ ಸ್ಥಾನದಲ್ಲಿ ಏನ್ ಬರುತ್ತೆ? ಆಕಾರಗಳಿಗೆ ಈ ಕಾರಗಳು ಪರವಾದರೆ ಬಂತು. ಅವುಗಳಿಗೆ ಇದು ಪೂರ್ವ ಪದದಲ್ಲಿ ಬರುತ್ತೆ, ಇದು ಉತ್ತರ ಪದದಲ್ಲಿ ಬರುತ್ತೆ. ಪೂರ್ವ ಪದದ ಆಕಾರಗಳಿಗೆ ಉತ್ತರ ಪದದ ಈ ಕಾರಗಳು ಪರವಾದರೆ ಇವೆರಡರ ಸ್ಥಾನದಲ್ಲಿ ಆಕಾರ ಮತ್ತು ಈ ಕಾರಗಳ ಪರವಾಗಿ ಏಕಾರ ಬರ್ತದೆ, ಬದಲಾಗಿ ಬಂದು ಸೇರ್ಕೊಳ್ತದೆ. ಹಾಗೆಯೇ ಊಕಾರಗಳಿಗೆ ಓಕಾರ ಪರವಾದರೆ ಋಕಾರ ಬರ್ತದೆ, ಋಕಾರಕ್ಕೆ ಓಕಾರ ಬರ್ತದೆ, ಋಕಾರಕ್ಕೆ ಅರುಕಾರ ಬರ್ತದೆ. ಅದು ನೀವು ಬರ್ಬೋದು. ನೋಡಿ, ಆಕಾರ
ಇದು ಉತ್ತರ ಪದ, ಇದು ಪರಪದ. ಓಕೆನಾ? ಆ ಕಾರಗಳಿಗೆ ಈ ಕಾರಗಳು ಬರಲಾದಾಗ ಏಕಾರ, ಹಾಗೆಯೇ ಊಕಾರಗಳಿಗೆ ಏಕಾರ, ಊಕಾರಗಳಿಗೆ ಓಕಾರ ಬರುತ್ತೆ. ಹೇಗೆ? ಹಾಗೆಯೇ ಆಕಾರಗಳಿಗೆ ಆಕಾರಗಳಿಗೆ ಯಾವುದು ಊಕಾರಗಳು ಬಂದಾಗ ಓಕಾರ ಬರ್ತದೆ. ಆಕಾರಗಳಿಗೆ ಋಕಾರ ಬಂದಾಗ ಅರುಕಾರ ಬರ್ತದೆ. ಹೀಗೆ ಬಂದು ಸಂಧಿ ಆಗುವುದಕ್ಕೆ ಏನಂತಾರೆ? ಗುಣಸಂಧಿ ಅಂತ ಕರೀತಾರೆ. ಬರ್ಕೊಳ್ಳಿ. ಹಾಗಾದ್ರೆ ಇವುಗಳಿಗೆ ಉದಾಹರಣೆಯಿಂದ ನಾವು ನೋಡೋದಾದ್ರೆ ಸಂಗಮ ಪ್ಲಸ್ ಈಶ್ವರ, ಸಂಗಮೇಶ್ವರ. ಸೂತ್ರ ನೆನಪಿದೆ? ಆಕಾರಗಳಿಗೆ ಪೂರ್ವ ಪದದ ಕೊನೆಯಲ್ಲಿರುವಂತಹ ವ್ಯಂಜನಾಕ್ಷರದಲ್ಲಿರುವಂತಹ ಸ್ವರ ಅ, ಪರಪದದಲ್ಲಿರುವಂತಹ ಅಕ್ಷರದಲ್ಲಿರುವಂತಹ ಮೊದಲ ಅಕ್ಷರ ಸ್ವರ ಇ. ಇವೆರಡರ ಬದಲಾಗಿ ಇಲ್ಲಿ ನೋಡಿ ಎ ಎನ್ನುವಂತಹ ಅಕ್ಷರದಲ್ಲಿ ಎ ಎನ್ನುವಂತಹ ಹೊಸ ಅಕ್ಷರವನ್ನು ಸೇರಿಕೊಳ್ಳುತ್ತೆ. ಅಂದ್ರೆ ಆಕಾರಗಳಿಗೆ ಈ ಕಾರಗಳು ಬರುವಾಗ ಏಕಾರ ಬಂತು. ಆಕಾರಗಳಿಗೆ ಈ ಕಾರ ಎದುರಾಗಿದೆ, ಏಕಾರ ಎನ್ನುವಂಥದ್ದು ಬಂದು ಸೇರಿಕೊಳ್ತು. ಹಾಗೇನೆ ಬೇರೆ ಹೋಗೋಣ. ಸೂರ್ಯೋದಯ, ಸೂರ್ಯ ಪ್ಲಸ್ ಉದಯ, ಸೂರ್ಯೋದಯ. ಹೌದಾ? ಇಲ್ಲಿ ಆ ಇದೆ ಪೂರ್ವಪದದ ಕೊನೆಯಲ್ಲಿ, ಇಲ್ಲಿ ಊ ಇದೆ ನೋಡಿ. ಆ ಕಾರಗಳಿಗೆ ಊಕಾರಗಳು ಬರವಾದಾಗ ಓಕಾರ, ಇಲ್ಲಿ ಓ ಸೂರ್ಯೋ, ಸೂರ್ಯೋದಯ ಎನ್ನುವಂತಹದ್ದು ಒಂದು ಆದೇಶವಾಗಿ ಬಂದಿದೆ. ಅದೇ ರೀತಿಯಾಗಿ ಮಹರ್ಷಿ, ಮಹಾ ಪ್ಲಸ್ ಋಷಿ, ಮಹಾ ಪ್ಲಸ್ ಋಷಿ, ಮಹರ್ಷಿ. ಇಲ್ಲಿ ನೋಡಿ ಆ ಎನ್ನುವಂತ ಸ್ವರ ಪೂರ್ವಪದದ ಕೊನೆಯಲ್ಲಿದೆ, ಉತ್ತರ ಪದ ಅಥವಾ ಪರಪದದಲ್ಲಿ ಋಕಾರ ಬಂದಿದೆ. ನೋಡಿ ಆಕಾರಗಳಿಗೆ ಋಕಾರ ಪರವಾಗಿದೆ. ಈ ಋಕಾರ ಪರವಾದಾಗ ಅರುಕಾರ ಬರುತ್ತದೆ. ಇಲ್ಲಿ ಮಾಡಿದ್ರಿ ನೋಡಿ, ಇಲ್ಲಿ ಹರ್ಷಿ ಅನ್ನುವಾಗ ಅರ್ ಎನ್ನುವಂತದ್ದು ಬಂದಿದೆ. ಹೀಗೆ ಬಂದು ಸಂಧಿ ಆದರೆ ಅವುಗಳನ್ನು ನಾವು ಗುಣಸಂಧಿ ಅಂತ ಕರಿತೇವೆ. ಬರ್ಕೊಳ್ಳಿ. ಉದಾಹರಣೆಗಳನ್ನ ನೀವು ಬರ್ಕೋಬೇಕು ಚೆನ್ನಾಗಿ. ಕಮಲೀಶ, ಸುರೇಶ ಇವೆಲ್ಲವೂ ಸಹ ಸಂಧಿಯ ಪದಗಳು. ಆ ಸಂಧಿಯ ಪದಗಳನ್ನ ನಾವು ಗುಣಸಂಧಿಗಳು ಅಂತ ಕರೀತಾ ಹೋಗ್ತೇವೆ. ಹೀಗೆ ನೀವು ಪಠ್ಯಪುಸ್ತಕವನ್ನ ಹುಡುಕ್ತಾ ಹೋದ್ರೆ ಬೇಕಾದಷ್ಟು ಸಂಧಿಯ ಪದಗಳು ಸಿಗ್ತವೆ. ಅವುಗಳನ್ನು ನೀವು ತಪ್ಪದೆ ಅವುಗಳನ್ನು ಹುಡುಕಿಕೊಂಡು ಈಗ ಮಾಡಿರುವಂತಹ ಎರಡು ಸಂಧಿಗಳು, ಒಂದು ಸವರ್ಣ ದೀರ್ಘ ಸಂಧಿ, ಇನ್ನೊಂದು ಗುಣಸಂಧಿ, ಇವುಗಳಿಗೆ ನೀವು ತಪ್ಪದೆ 10 ಉದಾಹರಣೆಗಳನ್ನು ನಿಮ್ಮ ಪಠ್ಯಪುಸ್ತಕದಿಂದ ಹುಡುಕಿಕೊಂಡು ನಾಳೆ ಬರುವಾಗ ಅವುಗಳನ್ನು ಬರ್ಕೊಂಡು ಬರಬೇಕು. ಬೇಕಾದರೆ ಇನ್ನೊಂದೆರಡು ಉದಾಹರಣೆಗಳನ್ನು ಹೇಳ್ಬೋದು. ಮಹೇಶ್ವರ, ಸೂರ್ಯೋದಯ, ದೇವರ್ಷಿ ಅಲ್ವಾ? ಈ ರೀತಿ ನೀವು ಪದಗಳನ್ನು ಹುಡುಕಿಕೊಂಡು ನಾಳೆ ತಪ್ಪದೆ ಹೋಮ್ವರ್ಕ್ ಬುಕ್ಕಲ್ಲಿ ಬರ್ಕೊಂಡು ಬಂದು ತೋರಿಸ್ಬೇಕು. ಯಾರಿಗಾದ್ರೂ ಇದರ ಬಗ್ಗೆ ಅರ್ಥ ಆಗಿಲ್ಲ ಅಂದರೆ ಭಯ ಪಡೋದು ಬೇಡ, ಬೇಸರ ಪಡೋದು ಬೇಡ. ನೀವು ಬಂದು ನಮ್ಮನ್ನು ಕೇಳಿದ್ರೆ ನಾವು ನಿಮಗೆ ಬೈಯದ ಹಾಗೆ ನಿಮಗೆ ಅರ್ಥ ಆಗುವ ಹಾಗೆ ಇನ್ನೊಂದು ಸಾರಿ ಹೇಳ್ಕೊಡ್ತೇವೆ. ಧನ್ಯವಾದ.